ಸೂಪರ್ ಆಗಿರೋ ಒಂದು ಅದ್ಭುತವಾದ ತಿಂಡಿ ಜೊತೆ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಒತ್ತಿ ಅಂತ ಹೇಳ್ತಾ, ಇವತ್ತೊಂದು ಅದ್ಭುತವಾದ ತಿಂಡಿ ಕರುಮ್ ಕುರುಮ್ ಅಂತ ಗರಿಗರಿಯಾಗಿರೋದು ನೋಡಿ ಯಾವ ರೀತಿ ಇದೆ ಅಂತ. ಸೂಪರ್ ಆಗಿದೆ. ಒಳಗಡೆ ಫುಲ್ ಮಸಾಲೆ ಇದೆ, ಸ್ಪೈಸಿ ಇದೆ, ಉಪ್ಪು ಖಾರ ಹುಳಿ ಸೂಪರ್ ಆಗಿದೆ. ಅದ್ರ ಜೊತೆ ವೆಜ್ಜೀಸ್ ಕೂಡ ಇದೆ. ಸೊ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ತಿಂಗಳಾನ್ಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಸಹ ಇಡ್ಬೋದು. ಸೊ ಇಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ತೊಗೊಳ್ಬೋದು, ಅಕ್ಕಿ ಹಿಟ್ಟು ತೊಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಓಂಕಾಳು ಸಹ ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ರವೆ ಆಕಾರಕ್ಕೆ ಫಸ್ಟು ತಿಕ್ಕೊಳ್ತೀನಿ ಹಿಟ್ಟನ್ನ. ಅದಾದಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇದನ್ನು ಉಂಡೆ ಆಕಾರಕ್ಕೆ, ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಉಂಡೆ ಆಕಾರ ಬರಬೇಕು ತುಪ್ಪ ಹಾಕಿ ಕಲಸಿದ ತಕ್ಷಣ. ಆಮೇಲೆ ನಾವು ಬಿಸಿ ನೀರು ಹಾಕ್ಕೊಂಡು, ಅಂದರೆ ಒಗ್ಗರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಉಂಡೆ ಆಕಾರಕ್ಕೆ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೊಳ್ಬೋದು. ಇದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಂಬಿಡೋಣ. ಓಕೆನಾ. ಈಗ ನಾವು ಫಿಲ್ಲಿಂಗ್ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಸಮೋಸ ಅಂತೀರಾ, ಡೆಫಿನೆಟಾಗಿ ಸಮೋಸ ಅಲ್ಲ ರೀ. ಸಮೋಸ ಆಗಿದ್ರೆ ನಾನು ಮುಂಚೆನೇ ಹೇಳ್ಬಿಡ್ತಿದ್ದೆ ಬನ್ನಿ ಸಮೋಸ ಮಾಡೋ ವೀಡಿಯೋ ತೋರಿಸ್ತೀನಿ ಅಂತ. ಇದು ಸಮೋಸ ಅಲ್ಲ. ಸೊ ಇದನ್ನು ಸ್ಪ್ರಿಂಗ್ ರೋಲ್ ವೆಜ್ ಅಂತ ಹೇಳ್ತಾರೆ. ಈಗ ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ತರಕಾರಿ ತೊಗೊಳ್ಬೋದು. ಇದಕ್ಕೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕಾದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿಯು ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇದು ಹೆಂಗೆ ಬರಬೇಕು ಅಂದರೆ ನಮಗೆ ಯಾವ ರೀತಿ ಬರಬೇಕು ಅಂದರೆ ಒಳ್ಳೆ ಪೇಸ್ಟ್ ಥರ ಬರಬೇಕು ನಮಗೆ. ಅಂದರೆ ಫುಲ್ಲು ಶ್ರೀಗಂಧದ ಪೇಸ್ಟ್ ನೋಡಿದ್ದೀರಲ್ಲ ಆ ಥರ ಬರಬೇಕು. ಇದು ಶ್ರೀಗಂಧದ ಪೇಸ್ಟು ಅಂದರೆ ನಾವು ಸಮೋಸ ಫಿಲ್ಲಿಂಗ್ ಅಂತೂ ಮಾಡಲ್ಲ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೂ ಆಯಿತು. ಇವಾಗ ನಮಗೆ ಫಿಲ್ಲಿಂಗ್ ರೆಡಿ ಇದೆ. ಬನ್ನಿ ಹಿಟ್ಟನ್ನ ನಾದಕ್ಕೆ ಹೋಗೋಣ. ಇದನ್ನು ಟೇಬಲ್ ಟಾಪಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸರ್ಕಲ್ ರೀತಿ, ಅಂದರೆ ಒಂದು ಚಪಾತಿ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವು ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಸೊ ನೀವು ಇದೇ ಬೇಕಾದರೆ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು, ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು. ಅಕ್ಕಿ ಹಿಟ್ಟಲ್ಲಿ ಈ ಥರ ಲಟ್ಸೋಕ್ಕಂತೂ ಆಗಲ್ಲ. ನಾನು ಇನ್ನೂ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ವಿಶೇಷವಾಗಿರುತ್ತೆ. ಬಾಯಿಗಿಟ್ರೆ ಹೇಳಿದ್ನಲ್ಲ ಒನ್ಸ್ ಮೋರ್ ಅಂತ ಹೇಳ್ತಾರೆ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನೋಡಿ ಇಷ್ಟು ತೆಳ್ಳಗೆ ಹಾಕಿದ್ದೀನಿ. ಚಪಾತಿ ಲಟ್ಸಿದ್ದೀನಿ. ಮಧ್ಯೆ ಒಂದು ಬಟ್ಲಿಡ್ತಾ ಇದ್ದೀನಿ. ಉದ್ದೇಶ ಹೇಳ್ತೀನಿ ಯಾಕೆ ಈ ಬಟ್ಲಿಡ್ತಾ ಇದ್ದೀನಿ ಅಂತ. ಸಮೋಸಕ್ಕೆ ನಾವು ಬಟ್ಲಿಡಲ್ಲ ಅಲ್ವಾ. ಸೊ ದಿಸ್ ಇಸ್ ನಾಟ್ ಸಮೋಸ. ಇದು ಸಮೋಸ ಅಲ್ಲವೇ ಅಲ್ಲ. ಸೊ ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ನನಗೆ ಇನ್ನೂ ತೆಳ್ಳಗೆ ಬೇಕು ಅನಿಸ್ತು. ಎಲ್ಲೂ ಅಂಟ್ಕೊಳ್ಳಲ್ಲ. ಏನೂ ಹೆದರ್ಕೊಳ್ಬೇಡಿ, ಯಾಕಂದರೆ ಮೈದಾ ಅಲ್ವಾ. ಸೊ ಅದು ಎಲಾಸ್ಟಿಸಿಟಿ ಇದ್ದೇ ಇರುತ್ತೆ. ಸೊ ಇದನ್ನು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ತೀನಿ. ಈಗ ಮಧ್ಯ ಒಂದು ಕ್ಯಾಪ್ ಇಡ್ತೀನಿ. ಅಂದರೆ ಒಂದು ಕಪ್ಪು, ಸ್ಟೀಲ್ ಕಪ್ ಏನಾರು ಇಡೋಣ. ನಾನು ಫಿಲ್ಲಿಂಗ್ ಹೇಳಿದ್ನಲ್ಲ, ಇದನ್ನು ನಾವೆಷ್ಟು ತೆಳ್ಳಗೆ ಲಟ್ಟಿಸಿದ್ದೀವೋ ಅಷ್ಟೇ ತೆಳ್ಳಗೆ ಈ ಫಿಲ್ಲಿಂಗ್ ಇರಬೇಕು. ಅಂದರೆ ಈ ಶ್ರೀಗಂಧದ ಥರ ಇರಬೇಕು. ಪೇಸ್ಟ್ ಅಂತ ಹೇಳಿದ್ನಲ್ಲ ಆಲೂಗೆಡ್ಡೆದು. ಸೊ ಅದಕ್ಕೆ ಬೇರೆ ತರಕಾರಿ ನಾವು ಹಾಕಿದ್ರೆ ಬಟಾಣಿ ಆಗಲಿ, ಹೂಕೋಸು ಆಗಲಿ, ಕ್ಯಾರೆಟ್ ಆಗಲಿ ಅಷ್ಟೇ ಚೆನ್ನಾಗಿ ಅದನ್ನು ಬೇಯಿಸಿರಬೇಕು. ಅದು ತುರಿದಿರಬೇಕು. ಆಲೂಗೆಡ್ಡೆ ಸಮಕ್ಕಿರಬೇಕು ಅದು. ನೋಡಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತಿನ್ ಲೇಯರ್ ಇರಬೇಕು. ಎಲ್ಲೂ ಆಲೂಗೆಡ್ಡೆದು ಗಂಟು ಇರಬಾರ್ದು. ನಿಮ್ಮ ಕೈ ಇಟ್ಟರೆ ಸ್ಮೂತಾಗಿ ಹೋಗಬೇಕು. ಎಷ್ಟು ನೋಡಿ ಮಧ್ಯ ಆ ಹೋಲ್ ಇದೆ ನೋಡಿ ಗ್ಯಾಪು, ಅಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಅಲ್ಲಿ ಮಧ್ಯ ಹಾಕ್ಕೊಳ್ತೀನಿ. ಅದಕ್ಕೆ ಮುಂಚೆ ಈ ಥರ ಒಂದು 4 ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಓಕೆನಾ. ಪಿಜ್ಜಾ ಕಟರ್ ಇದೆಯಲ್ಲ ಅಥವಾ ಚಾಕು ಸಹಾಯದಿಂದ 4 ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಹೇಳ್ತೀನಿ ಈ 4 ಕಟ್ಟಿಂಗಲ್ಲೂ 3 ಕಟ್ಟಿಂಗ್ ಬರುತ್ತೆ. ಓಕೆನಾ. ನೀಟಾಗಿ ಈ ಸೆಂಟ್ರ್ ಪೋರ್ಷನ್ನು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ನಾವು ಹೇಳ್ತೀನಿ. ನಮ್ಮ ಇಡೀ ಈ ಬೇಸು, ಇಡೀ ಈ ತಿಂಡಿ ನಿಂತಿರೋದೆ ನಮ್ಮ ಸೆಂಟ್ರ್ ಪೋರ್ಷನಲ್ಲಿ. ನಾವು ಹೇಳಿದ್ನಲ್ಲ ಆ ಕಪ್ಪಿಟ್ಟಿದ್ದೀವಲ್ಲ ಆ ಪೋರ್ಷನ್ನ ನಾವು ಭದ್ರ ಮಾಡಬೇಕು. ಇಲ್ಲದೆ ನಮಗೆ ಕಿತ್ತೋಗುತ್ತೆ ತಿಂಡಿ. ಸೊ ಒಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತ ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಸೊ ನೋಡಿ ಈ ಥರ ನಾವು ಎಲ್ಲ ಶೇಪ್ ಹಾಕೊಂಡ್ಬಿಡೋಣ ಆಯಿತಾ. ಎಲ್ಲೆಲ್ಲಿ ಮಾರ್ಕಿಂಗ್ಸ್ ಇದೆ ಅಲ್ಲಲ್ಲಿ ಮಾರ್ಕಿಂಗ್ಸು ಮತ್ತು ಶೇಪ್ ಹಾಕ್ಬಿಟ್ಟು ಬಿಟ್ಬಿಡೋಣ. ಓಕೆನಾ. ಈ ಮಧ್ಯದ ಪೋರ್ಷನ್ಗೆ ಇದು ಭದ್ರ ಮಾಡೋದಕ್ಕೆ ನಾನೊಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆ ಬಟ್ಲಲ್ಲಿ. ಸ್ವಲ್ಪ ತ್ಯಾವ ಮಾಡ್ಕೊಳ್ಳೋಣ. ಇದು ನಾವು ಮಾಡದೆ ಹೋದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋ ಚಾನ್ಸಸ್ 99% ಇದೆ. ಸೊ ಇದು ಎಷ್ಟು ತೆಳ್ಳಕ್ಕಾಗುತ್ತೋ ನೋಡಿ. ಎಷ್ಟು ಇದು ಸಮೋಸ ಅಲ್ವೇ ಅಲ್ಲ ಅಲ್ವಾ. ಸೊ ಎಷ್ಟು ತೆಳ್ಳಕ್ಕಾಗುತ್ತೋ ಒಂದೇ ಒಂದು ರೋಲ್ ನೋಡಿ ಈ ಥರ ಬರುತ್ತೆ ಶೇಪು. ಏನು ಸೂಪರಾಗಿದೆಯಲ್ಲ. ನಿಮಗೆ ಬೇಕಾದರೆ ಯಾವ್ದಾದ್ರು ಬೇರೆ ಶೇಪ್ ಸಹ ಮಾಡ್ಕೊಳ್ಬೋದು. ಬನ್ನಿ ಇದನ್ನು ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ ಆ ಮಾರ್ಕಿಂಗ್ ಮಾಡಿರ್ತೀವಲ್ಲ ನೋಡಿ ಸೂಪರಾಗಿದೆ ಅಲ್ವಾ. ಇದನ್ನು ಒಂದು ಪ್ಲೇಟ್ ಕಡೆ ಇಟ್ಕೊಂಬಿಡೋಣ. ಈಗಾಗಲೇ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ. ಹೊಗೆ ಬರೋಂಗೆ ಕಾಯಬಾರ್ದು. ಮೀಡಿಯಮ್ ಟೆಂಪ್ರೇಚರ್ನಲ್ಲಿ ಇರಬೇಕು. ಸಿಮ್ಮಲ್ಲಿ ಕಾಯ್ತಾ ಇರಲಿ ಎಣ್ಣೆ. ನೋಡಿ ಈ ಥರ ಎಳ್ಕೊಂಡು ಈ ಥರ ರೋಲ್ ಮಾಡಿಬಿಟ್ಟು ಆ ಎಂಡಲ್ಲಿದೆ ನೋಡಿ, ಆ ಎಂಡ್ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್. ನೀರು ಹಾಕಿ ಇದು ಮಾಡಿದ್ದೀವಲ್ಲ, ಒದ್ದೆ ಮಾಡಿದ್ದೀವಲ್ಲ
ಅದನ್ನು ತೊಗೊಂಬಂದು ಈ ಥರ ರೋಲ್ ಮಾಡ್ಕೊಳ್ಬೋದು. ಸೊ ಇದೇ ಥರ ಎಲ್ಲನೂ ರೋಲ್ ಮಾಡ್ಕೊಳ್ಳೋಣ. ಅದೇ ನಾ ಹೇಳ್ದಂಗೆ ಕಾಲಿಫ್ಲವರ್ ಆಗಲಿ, ಬಟಾಣಿ ಆಗಲಿ, ಕ್ಯಾರೆಟ್ ಆಗಲಿ ನಾವು ಹಾಕಿದಾಗ ಆಲೂಗೆಡ್ಡೆ ಅಷ್ಟೇ ಸಮಕ್ಕೆ ಅದು ಬೇಯಬೇಕು. ಕಾಲಿಫ್ಲವರ್, ಕ್ಯಾರೆಟ್ ಅದು ಬಟಾಣಿ ಅದು ಬೇಯಲಿಲ್ಲ ಅಂದರೆ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದ್ನಲ್ಲ ಆಲೂಗೆಡ್ಡೆ ಪೇಸ್ಟ್ ಹಾಕಿದ್ದೀನಲ್ಲ ಮಸಾಲೆ ಪೇಸ್ಟು, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮಗೆ. ಸೊ ಸೇಫರ್ ಸೈಡ್ ಆಲೂಗೆಡ್ಡೆ ತೊಗೊಳ್ಳೋದು ಬೆಟರ್. ಯಾಕಂದರೆ ಆಲೂಗೆಡ್ಡೆ ನಾವು ಹೆಂಗೆ ಬೇಕಾದರೂ ಬ್ಲೆಂಡ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ನೀರು ಹಾಕಿದ ಉದ್ದೇಶ ಇಷ್ಟೇ. ಇದು ಎಷ್ಟು ತಿನ್ನಗಾತೋ ಅಷ್ಟು ಸ್ಲೈಸಲ್ಲಿ ನಾವು ಮಾಡ್ಕೊಳ್ಬೋದು. ನನಗೆ ಸುಮಾರು ಒಂದು 20ರಿಂದ 25 ಆಯಿತು. ಒಂದು ಸಲಕ್ಕೆ ಇನ್ನೂ ತಿನ್ನೋಕೆ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಕರುಮ್ ಕುರುಮ್ ಅಂತ ಇರುತ್ತೆ. ನಾವು ಡೀಪ್ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಬೆಂದಿರೋದ್ರಿಂದ ನಾವು ಒಂದು ಏನಿಲ್ಲ 10 ದಿನ ಆರಾಮಾಗಿ ಡಬ್ಬದಲ್ಲಿ ಇಡ್ಬೋದು. ಬಟ್ ನನ್ನ ಪ್ರಕಾರ 10 ನಿಮಿಷನೂ ಇರಲ್ಲ. ಬನ್ನಿ ಇದನ್ನು ಡೀಪ್ ಫ್ರೈ ಮಾಡೋಣ. ಯಾವುದೇ ಕಾರಣಕ್ಕೂ ಒಲೆನ ಅಂದರೆ ಉರಿನ ಫ್ಲೇಮ್‌ನ ಹೈ ಇಡಬೇಡಿ. ಓಕೆನಾ? ಹೈ ಇಟ್ಟರೆ ಇದು ಮೈದಾ ಆಗಿರೋದ್ರಿಂದ ಹೊರಗಡೆ ಎಲ್ಲ ಬೇಗ ಬೆಂದ್ಬಿಡುತ್ತೆ. ಒಳಗಡೆ ಏನು ಬೆಂದಿದೆ ಆಲೂಗೆಡ್ಡೆ, ಬಟ್ ಇಂಟೀರಿಯರಲ್ಲಿ ನಮ್ಗೆ ಮೈದಾ ರೋಲಿಂಗ್ ಮಾಡಿದ್ದೀವಲ್ವ ನಾವು. ಸೊ ಅದರಿಂದ ಹುಷಾರಾಗಿ ಮೀಡಿಯಮ್ ಟು ಸಿಮ್ಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಮತ್ತು ನಾನು ಹೇಳ್ದಂಗೆ ನೀರಿನ ಹದ ನಾನು ಹೇಳಿದ್ನಲ್ಲ ಸೆಂಟ್ರ್ ಪೋರ್ಷನ್ನೇ ನಮಗೆ ಈ ತಿಂಡಿಗೆ ತುಂಬ ಬಲ ಕೊಡುತ್ತೆ. ಸೊ ಅದು ಫೋಲ್ಡಿಂಗು ಅಲ್ಲಿ ನೀರಲ್ಲಿ ಲೈಟಾಗಿ ಒದ್ದೆ ಮಾಡಿಕೊಂಡು ಈಗ ಸೆಕೆಂಡ್ ಬ್ಯಾಚ್ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ಅಲ್ಲಿ ನೀರಲ್ಲಿ ಅಂಟ್ಸೋದು ಮಾತ್ರ ಯಾವುದೇ ಕಾರಣಕ್ಕೆ ಮರಿಬೇಡಿ. ಮತ್ತು ಫೋಲ್ಡಿಂಗು ಅಷ್ಟೇ ತುಂಬ ಇಂಪಾರ್ಟೆಂಟು. ಸೊ ನೋಡಿ ಸೂಪರಾಗಿ ತಿಂಡಿ ರೆಡಿಯಾಗಿದೆ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೀವೇನಾದ್ರು ತರಕಾರಿ ಹಾಕಿ ಮಾಡ್ತೀರಾ ಅಂದ್ರೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಯಾವ ರೀತಿಯ ಹದದಲ್ಲಿ ಅದನ್ನು ಬೇಯಿಸ್ಕೊಳ್ತೀರಾ ಅಂತ. ನಿಮಗೆ ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ಇವತ್ತು ಅದ್ಭುತವಾದ ತಿಂಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಸ್ಪೆಷಲಿ ಮಕ್ಳಿಗೋಸ್ಕರ. ಇವತ್ತೇ ನಿಮ್ಮ ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ಅವ್ರ ಅಭಿಪ್ರಾಯ ನನಗೆ ಹೇಳಿ. ಓಕೆನಾ? ನಾಳೆ ಇನ್ನೊಂದು ಒಳ್ಳೆ ವಿಶೇಷವಾದ ತಿಂಡಿ ಜೊತೆ ಒಂದು ಒಳ್ಳೆ ವೀಡಿಯೋ ಮಾಡ್ತಾ ಬರ್ತೀನಿ ಅಂತ ಹೇಳ್ತಾ ಹೋಗಿ ಬರಲಾ? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.